ಟೆಕ್ ಬಾಕ್ಸ್ ಕನ್ನಡ. ಇವತ್ತು ನಾನು ಒಂದು ಹೊಸ ಅನ್ಬಾಕ್ಸಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ತುಂಬ ದಿನದ ಗ್ಯಾಪ್ ನಂತರನೇ ಬರ್ತಾ ಇದ್ದೀನಿ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ನೀವು ವಿಡಿಯೋ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮರಿದೇನೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬನ್ನಿ ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿದೆ ನಮ್ಮ ಹೊಸ ಪ್ರಾಡಕ್ಟ್. ದಿಸ್ ಲುಕ್ ಲೈಕ್ ಅ ಮಿಸ್ಟ್ರಿ ಬಾಕ್ಸ್. ಒಳಗಡೆ ಏನು ಪ್ರಾಡಕ್ಟ್ ಅಂತ ನನಗೂ ಗೊತ್ತಿಲ್ಲ. ನನ್ನ ಫ್ರೆಂಡ್ ಒಬ್ಬರು ಇದನ್ನು ಪರ್ಚೇಸ್ ಮಾಡಿ ಅನ್ಬಾಕ್ಸಿಂಗಿಗೆ ಕೊಟ್ಟಿದ್ದಾರೆ. ಸೊ ಬನ್ನಿ ಓಪನ್ ಮಾಡೋಣ. ಇಲ್ಲಿದೆ ನಮ್ಮ ಹೊಸ ಪ್ರಾಡಕ್ಟ್ ಪೋಕೋ M3. ಸೊ ಇದು ಇಂಡಿಯಾದಲ್ಲಿ ಹೊಸದಾಗಿ ಲಾಂಚ್ ಮಾಡಿರೋಂಥ ಫೋನು. ಸೊ ಈ ಫೋನ್ ಬಂದು ನಾನು ತುಂಬ ರಿವ್ಯೂಸ್ನ ಆಲ್ರೆಡಿ ನೋಡಿದ್ದೀನಿ. ಏನೇನು ಸ್ಪೆಷಾಲಿಟಿ ಇದೆ, ಏನು ಕಾಸ್ಟು, ಏನಕ್ಕೆ ಇದನ್ನು ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ, ಏನಕ್ಕೆ ಟ್ರೆಂಡಿಂಗ್ನಲ್ಲಿ ಹೋಗ್ತಾ ಇದೆ, ಎಲ್ಲದನ್ನು ನೋಡೋಣ ಬನ್ನಿ. ಸೊ ಪೋಕೋನವರು ಅವರ ಬ್ರ್ಯಾಂಡನ್ನು ಇಂಡಿವಿಜುವಲ್ ಬ್ರ್ಯಾಂಡ್ ಅಂತ ಅನೌನ್ಸ್ ಮಾಡಿದ್ದಾರೆ. ಅವ್ರು ಅನೌನ್ಸ್ ಮಾಡಿದ್ಮೇಲೆ ಪೋಕೋ M3ನ ಅವರು ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ಸ್ಪೆಷಲಿ ದಿಸ್ ಫೋನ್ ಇಸ್ ಮೇಡ್ ಇನ್ ಇಂಡಿಯಾ. ಸೊ ಅವ್ರು ಏನೇನು ಫೀಚರ್ಸ್ನ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ ಅಂತ ನೋಡೋಣ. ಸೊ ಈ ಫೋನ್ ಬಂದು 6GB ರ್ಯಾಮ್ ಹಾಗೆ 64GB ಇನ್ಬಿಲ್ಟ್. ಸ್ನ್ಯಾಪ್ಡ್ರಾಗನ್ ಬಂದು 662 ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಬ್ಯಾಟ್ರಿ ಕೆಪಾಸಿಟಿ ಬಂದು 6000 mAh. ಬನ್ನಿ ಫೋನ್ ಹೇಗಿದೆ ಅಂತ ನೋಡೋಣ. ಸೊ ಆ್ಯಸ್ ಯೂಶುವಲ್ ಎಲ್ಲ ಫೋನಲ್ಲೂ ಬರೋ ಥರ ಒಂದು ಪೌಚನ್ನ ಇದರಲ್ಲಿ ಇಟ್ಟಿದ್ದಾರೆ. ಸೊ ಸಿಮ್ ಎಜೆಕ್ಟ್ ಟೂಲ್ ಇದೆ, ಹಾಗೆ ಒಂದು ಬ್ಯಾಕ್ ಕೇಸ್ನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಸ್ ಯೂಶುವಲ್ ಮ್ಯಾನ್ಯಲ್ ಇದೆ. ಸೊ ಇನ್ನೇನಿದೆ ಇದರಲ್ಲಿ ಅಂದರೆ ಒಂದು ಚಾರ್ಜರ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಫೋನ್ ಫೀಚರ್ಸ್ ಬಗ್ಗೆ ತುಂಬಾ ಮಾತಾಡಿದೆ. ಅದಕ್ಕಿಂತ ಮುಂಚೆ ಸೊ ಅವ್ರು ಬಂದು ಪೋಕೋ ಒಂದು ಇಂಡಿವಿಜುವಲ್ ಬ್ರ್ಯಾಂಡ್ ಅಂತ ಅನೌನ್ಸ್ ಮಾಡಿದ್ದಾರೆ. ಬಟ್ ನೀವಿಲ್ಲಿ ನೋಡ್ಬೋದು ಅವರು MI ಚಾರ್ಜರ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಎಲ್ಲಿ ಬಂತು ಅವ್ರ ಇಂಡಿವಿಜುವಲಿಟಿ? ಸೊ ಹಾಗಾದರೆ ಬನ್ನಿ ಫೋನ್ನ ಓಪನ್ ಮಾಡಿ ಹೇಗಿದೆ ಅಂತ ನೋಡೋಣ. ಎಲ್ಲ ಫೋನಲ್ಲೂ ಬ್ರ್ಯಾಂಡಿಂಗ್ ಬಂದು ಮಿಡಲಲ್ಲಿ ಅಥವಾ ಡೌನಲ್ಲಿ ಪ್ರೊವೈಡ್ ಮಾಡ್ತಾರೆ. ಸೊ ಇವ್ರು ಬಂದು ಬ್ರ್ಯಾಂಡಿಂಗ್ನ ತುಂಬ ಚೆನ್ನಾಗೇ ಇದರಲ್ಲಿ ಹೈಲೈಟ್ ಮಾಡಿದ್ದಾರೆ ವಿತ್ ಕ್ಯಾಮ್ರಾ ಪಕ್ಕದಲ್ಲಿ. ಸೊ ಇದು ಒಂದು ಸ್ಕ್ವೇರ್ ಶೇಪಲ್ಲಿ ತುಂಬ ಚೆನ್ನಾಗೇ ಕಾಣುತ್ತೆ ನೋಡೋದಕ್ಕೆ. ಆ್ಯಂಡ್ ನೀವಿಲ್ಲಿ ನೋಡ್ಬೋದು ಇದು ಬಂದು ಒಂದು ಪ್ಲಾಸ್ಟಿಕ್, ಬಟ್ ಲುಕ್ ಬಂದು ತುಂಬಾ ಚೆನ್ನಾಗಿದೆ. ಆ್ಯಂಡ್ ವೆಯ್ಟ್ ಕೂಡ ಕಮ್ಮಿನೇ ಇದೆ. ಬನ್ನಿ ಫೋನ್ನ ಬೂಟಪ್ ಮಾಡೋಣ. ಪೋಕೋ. ಇನ್ನು ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ ಇದು ಬಂದು 6.58 ಇಂಚಸ್ ಡಿಸ್ಪ್ಲೇನ ಪ್ರೊವೈಡ್ ಮಾಡಿದ್ದಾರೆ ಇದರಲ್ಲಿ. ಆ್ಯಂಡ್ ಫೋನ್ ಮಾಡೋದಕ್ಕೆ ತುಂಬಾ ಕ್ಲೀನ್ ಆ್ಯಂಡ್ ನೀಟಾಗಿದೆ. ಎಲ್ಲೂ ಕೂಡ ನಿಮಗೆ ಅನ್ವಾಂಟೆಡ್ ಸ್ಪೇಸ್ನ ಯೂಸ್ ಮಾಡಿದ್ದಾರೆ, ಆ ಥರ ಯಾವ ಆಪ್ಷನ್ನು ಇಲ್ಲ. ನೀವು ಮೊಬೈಲ್ನ ನೋಡ್ಬೋದು, ನಾನು ಲಾಕ್ ಓಪನ್ ಮಾಡಿದ್ದೀನಿ. ಆ್ಯಂಡ್ ಆ್ಯಪ್ಸ್ ನಿಮಗೆ ಇದರಲ್ಲಿ ತುಂಬಾ ಪ್ರೊವೈಡ್ ಮಾಡಿದ್ದಾರೆ. ಅನ್ವಾಂಟೆಡ್ ಆ್ಯಪ್ಸ್ ನನಗೆ ಅನ್ನಿಸ್ದಾಗೆ ತುಂಬಾ ಇದೆ ಇದರಲ್ಲಿ, ಲೈಕ್ MI ಅಥವಾ ಗೇಮ್ಸ್ ಆಗಿರ್ಬೋದು. ನಿಮಗೆ ಬೇಕು ಅಂದರೆ ಇಟ್ಕೊಳ್ಳಿ, ಇಲ್ಲ ಅಂದರೆ ಅನ್ಇನ್ಸ್ಟಾಲ್ ಮಾಡಿ. ಸೊ ಅನ್ಇನ್ಸ್ಟಾಲ್ ಮಾಡಿದ್ರೆ ನಿಮ್ಮ ಫೋನ್ ಸ್ವಲ್ಪ ಫಾಸ್ಟಾಗಿ ಇರುತ್ತೆ. ಈ ಫೋನ್ನ ಡಿಸೈನ್ ಬಗ್ಗೆ ಮಾತಾಡೋದಾದರೆ ಎಡ್ಜಸ್ನಲ್ಲಿ ಕರ್ವ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ನೋಡೋದಕ್ಕೆ ತುಂಬಾ ಡೀಸೆಂಟಾಗಿ ಕ್ಲೀನಾಗಿ ಇದೆ ಇದು. ಇದರಲ್ಲಿ ನಿಮಗೆ ನೋಡೋದಾದರೆ ಲಾಕ್ ಬಟನಲ್ಲೇ ಫಿಂಗರ್ ಪ್ರಿಂಟ್ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ನಿಮಗೆ ಇದರ ಪಕ್ಕದಲ್ಲೇ ವಾಲ್ಯೂಮ್ ಹಾಗೆ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಬಟನ್ ಇದೆ. ಇದಕ್ಕೆ ಬಂದು C ಟೈಪ್ ಚಾರ್ಜರ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇದರಲ್ಲಿ ನಿಮಗೆ ಒಂದು ಸ್ಪೀಕರ್ ಇದೆ ಆ್ಯಂಡ್ ಒಂದು ನಾಯ್ಸ್ ಕ್ಯಾನ್ಸಲೇಷನ್. ಅಪ್ ಸೈಡ್ನಲ್ಲಿ ನೋಡೋದಾದರೆ ನಿಮಗೆ ಹೆಡ್ಫೋನ್ ಕನೆಕ್ಟರ್ ಹಾಗೆ ನಾಯ್ಸ್ ಕ್ಯಾನ್ಸಲೇಷನ್ನ ಪ್ರೊವೈಡ್ ಮಾಡಿದ್ದಾರೆ. ಸ್ಪೀಕರ್ನ ಪ್ರೊವೈಡ್ ಮಾಡಿದ್ದಾರೆ. ಸ್ಪೀಕರ್ ಪಕ್ಕದಲ್ಲಿ ಒಂದು ಹೋಲ್ ಕ್ಲೋಸ್ ಆಗಿದೆ, ಅದು ಏನು ಕೊಟ್ಟಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ನೀವು ಲೆಫ್ಟ್ ಸೈಡ್ನಲ್ಲಿ ನೋಡೋದಾದರೆ ಸಿಮ್ ಆಪ್ಷನ್ನ ನಿಮಗೆ ಇದರಲ್ಲಿ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ನೀವು 2 ಸಿಮ್ ಕಾರ್ಡ್ ಹಾಗೆ ಒಂದು SD ಕಾರ್ಡ್ನ ಇದರಲ್ಲಿ ಯೂಸ್ ಮಾಡ್ಬೋದು. ಈ ಫೋನ್ ಕ್ಯಾಮ್ರಾ ಬಗ್ಗೆ ಮಾತಾಡಿದ್ರೆ ಇದರಲ್ಲಿ 48 ಮೆಗಾಪಿಕ್ಸೆಲ್ ಬ್ಯಾಕ್ ಕ್ಯಾಮ್ರಾನ ಪ್ರೊವೈಡ್ ಮಾಡಿದ್ದಾರೆ. ಇದರಲ್ಲಿ ಇರೋದು ಒಂದೇ ಕ್ಯಾಮ್ರಾ. ಇನ್ನೂ 2 ಕ್ಯಾಮ್ರಾ ಏನು ಅಂತ ನೋಡ್ತಾ ಇದ್ದೀರಾ? ಇಟ್ ಈಸ್ ಜಸ್ಟ್ 2 ಮೆಗಾಪಿಕ್ಸೆಲ್ ಇನ್ ಡೆಪ್ತ್, ಹಾಗೆಯೇ 2 ಮೆಗಾಪಿಕ್ಸೆಲ್ ಮೈಕ್ರೋ ಕ್ಯಾಮ್ರಾನ ಪ್ರೊವೈಡ್ ಮಾಡಿದ್ದಾರೆ. ಫ್ರಂಟ್ ಕ್ಯಾಮ್ರಾ ಬಂದು 8 ಮೆಗಾಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ. ಯಾರೆಲ್ಲ 10,000 ಬಜೆಟ್ನಲ್ಲಿ ಫೋನ್ನ ತೊಗೋಬೇಕು ಅಂತ ಇದ್ದೀರಾ, ಆ ಬಜೆಟಿಗೆ ಈ ಫೋನ್ ಆ್ಯಪ್ಟ್ ಆಗಿದೆ. 10,000ನಲ್ಲಿ 64GB ಇನ್ಬಿಲ್ಟ್ ಹಾಗೆ 6000 mAh ಬ್ಯಾಟ್ರಿ, 48 ಮೆಗಾಪಿಕ್ಸೆಲ್ ಕ್ಯಾಮ್ರಾ. ಸೊ ಬ್ಯಾಟ್ರಿ ಬಗ್ಗೆ ಮಾತಾಡಿದ್ಮೇಲೆ ಇದರಲ್ಲಿ ನಿಮಗೆ 22 hours ಫಾಸ್ಟ್ ಚಾರ್ಜಿಂಗ್ ಕೇಬಲ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಟ್ಸ್ ರಿಯಲಿ ಗುಡ್ ಟು ಬೈ ಫಾರ್ ದಿಸ್ ಬಜೆಟ್. ಯಾರೆಲ್ಲ ಈ ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದಕ್ಕೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಪ್ರೊವೈಡ್ ಮಾಡಿದ್ದೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಮರಿದೇನೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಪ್ರಾಡಕ್ಟ್ ಅಥವಾ ಹೊಸ ಇನ್ಫಾರ್ಮೇಷನ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.